ಸ್ನೇಹಿತರೆ, ನಾವು ಆನ್ಲೈನ್ ಅಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ 5 ಸ್ಟಾರ್ ರಿವ್ಯೂನ ಚೆಕ್ ಮಾಡ್ಕೊಂಡೆ ಪರ್ಚೇಸ್ ಮಾಡ್ತೀವಿ. ಆದ್ರೆ ಆ ಪ್ರಾಡಕ್ಟ್ ಮನೆಗೆ ಬಂದಾಗ ಏನು ವರ್ಕ್ ಆಗಲ್ಲ. ಇದು ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ. ಹಾಗಾದ್ರೆ ಆ 5 ಸ್ಟಾರ್ ರಿವ್ಯೂ ಕೊಟ್ಟವ್ರು ಯಾರು, ಅಸಲಿ ರಿವ್ಯೂ ಯಾವುದು, ನಕಲಿ ರಿವ್ಯೂ ಯಾವುದು, ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಏನಾದ್ರೂ ಟೂಲ್ಸ್ ಇದೆಯಾ? ಖಂಡಿತ ಆ ಒಂದು ಟ್ರಿಕ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ರೀಸೆಂಟ್ ಆಗಿ ನಾನು ಆನ್ಲೈನ್ ಅಲ್ಲಿ ಒಂದು ಬ್ಲೂಟೂತ್ ಹೆಡ್ಫೋನ್ ಅನ್ನ ತಗೊಂಡೆ. ರೇಟಿಂಗ್ ನೋಡಿದ್ರೆ ಪಕ್ಕ 4.5 ಸ್ಟಾರ್ ಇತ್ತು. ವಾವ್, ಸೂಪರ್ ಆಗಿರುತ್ತೆ ಅಂತ ಆರ್ಡರ್ ಮಾಡಿದೆ. ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಸೌಂಡ್ ಕೇಳಿಸ್ತಿಲ್ಲ, ಮೈಕ್ ವರ್ಕ್ ಆಗಲ್ಲ. ಒಟ್ನಲ್ಲಿ ನನ್ನ ದುಡ್ಡು ವೇಸ್ಟ್ ಆಗಿತ್ತು. ನಿಮ್ಗೂ ಹೀಗಾಗಿದ್ಯಾ? ಸಾವಿರಾರು ಜನ ಅಮೇಜಿಂಗ್ ಪ್ರಾಡಕ್ಟ್ ಅಂತ ಬರ್ದಿರ್ತಾರೆ, ಆದ್ರೆ ಮನೆಗೆ ಬಂದು ನೋಡಿದ್ರೆ ಅದು ಬಳಸೋದಕ್ಕೂ ಕೂಡ ಯೋಗ್ಯ ಆಗಿರಲ್ಲ. ಯಾಕೆ ಹೀಗಾಗಿರುತ್ತೆ? ಆ 5 ಸ್ಟಾರ್ ರೇಟಿಂಗ್ ಕೊಟ್ಟವ್ರು ಯಾರು? ನಿಜವಾದ ಕಸ್ಟಮರ್ಸ್ ಅಥವಾ ಕಾಸು ತಗೊಂಡು ಸುಳ್ಳು ಹೇಳೋ ಏಜೆಂಟ್ಗಳ? ಇವತ್ತಿನ ವಿಡಿಯೋದಲ್ಲಿ ನಾವು ಆನ್ಲೈನ್ ಡಿಟೆಕ್ಟಿವ್ ಆಗೋಣ. ಅಸಲಿ ರಿವ್ಯೂ ಯಾವುದು, ನಕಲಿ ರಿವ್ಯೂ ಯಾವುದು, ಕಂಪನಿಗಳು ನಮ್ಮನ್ನ ಹೇಗೆ ನಂಬಿಸುತ್ತೆ, ಎಲ್ಲವನ್ನ ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಾಕಷ್ಟು ಮಾಹಿತಿ, ಯೂಸ್ಫುಲ್ ಆಗಿರುವಂತ ಮಾಹಿತಿ ಸಿಗುತ್ತೆ. ಸೊ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ, ಈ ಫೇಕ್ ರಿವ್ಯೂ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಸ್ನೇಹಿತರೆ. ನೋಡಿ, ನೀವು ಅಮೆಜಾನ್ ನಲ್ಲಿ ಬೆಸ್ಟ್ ಇಯರ್ಬಡ್ಸ್ ಅಂತ ಸರ್ಚ್ ಮಾಡ್ತೀರಾ, ಸಾವಿರಾರು ಪ್ರಾಡಕ್ಟ್ ಬರುತ್ತೆ. ನೀವು ಯಾವ್ದನ್ನ ಕ್ಲಿಕ್ ಮಾಡ್ತೀರಾ? ಯಾವುದು ಮೊದಲನೇ ಪೇಜ್ ಅಲ್ಲಿ ಇದೆಯೋ, ಯಾವುದಕ್ಕೆ ಜಾಸ್ತಿ ರೇಟಿಂಗ್ಸ್ ಇದೆಯೋ ಅದನ್ನೇ ನಾವು ಬೈ ಮಾಡ್ತೀವಿ. 4.5 ಸ್ಟಾರ್ ಆಗಿರ್ಬೋದು, 5 ಸ್ಟಾರ್ ಇತ್ತು ಅಂತಂದ್ರೆ ಬೆಸ್ಟ್ ಅಂತ. ಇದನ್ನೇ ಹೊಸ ಕಂಪನಿಗಳು ಬಂಡವಾಳ ಮಾಡ್ಕೊಳ್ತಾ ಇದೆ. ಮಾರ್ಕೆಟಿಗೆ ಹೊಸದಾಗಿ ಬಂದಾಗ ಯಾರು ಅವರ ಪ್ರಾಡಕ್ಟ್ ಅನ್ನ ತಗೊಳ್ಳಲ್ಲ. ಆಗ ಅವ್ರು ಏನ್ ಮಾಡ್ತಾರೆ ಹೇಳಿ? ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಸ್ ಆಗಿರ್ಬೋದು, ಫ್ರೀ ಪ್ರಾಡಕ್ಟ್ ಬೇಕಾ ಅಂತ ಜಾಹೀರಾತನ್ನ, ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ. ನೀವು ಪ್ರಾಡಕ್ಟ್ ತಗೊಂಡು 5 ಸ್ಟಾರ್ ಕೊಟ್ರೆ ಅವರು ನಿಮಗೆ ಫೋನ್ ಪೇ ಮೂಲಕ ಒಂದು ದುಡ್ಡನ್ನ ವಾಪಸ್ ಕೊಡ್ತಾರೆ. ಸೊ ನಿಮಗೆ ಫ್ರೀ ವಸ್ತು ಸಿಕ್ತು, ಅವರಿಗೆ 5 ಸ್ಟಾರ್ ಕೂಡ ಸಿಕ್ತು. ನಷ್ಟ ಯಾರಿಗೆ? ಆ ರಿವ್ಯೂ ಅನ್ನ ನಂಬಿ ತಗೊಳ್ಳುವಂತ ನಮ್ಮಂತ ಜನರಿಗೆ. ಸ್ನೇಹಿತರೆ, ಇದನ್ನ ಮಾಡೋದಕ್ಕೆ ಮನುಷ್ಯರೇ ಬೇಕಿಲ್ಲ. ಸಾಫ್ಟ್ವೇರ್ ಅನ್ನ ಬಳಸಿ ಸಾವಿರಾರು ಫೇಕ್ ಅಕೌಂಟ್ ಇಂದ ಒಂದೇ ದಿನದಲ್ಲಿ 500 ರಿವ್ಯೂ ಅನ್ನ ಹಾಕಿಸಬಹುದು. ಇದು ಇವತ್ತಿನ ರಿಯಾಲಿಟಿ ಆಗಿರುತ್ತೆ. ಸರಿ, ಈಗ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ. ನೀವು ಒಂದು ಮೊಬೈಲ್ ಅನ್ನ ತಗೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅದು ಫೇಕ್ ಅಂತ ಡೌಟ್ ಬಂದ್ರೆ ಈ 4 ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡಿ. ಇದರಿಂದ ನೀವು ಸೇಫ್ ಆಗ್ಬೋದು. ಹೌದು, ಪಾಯಿಂಟ್ ನಂಬರ್ 1, ದಿನಾಂಕವನ್ನ ನೋಡಿ, ಡೇಟ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಒಂದು ಪ್ರಾಡಕ್ಟ್ ಗೆ 100 ರಿವ್ಯೂ ಇದೆ, ಆದ್ರೆ ಅದರಲ್ಲಿ 90 ರಿವ್ಯೂಗಳು ಒಂದೇ ತಿಂಗಳಲ್ಲಿ ಅಥವಾ ಒಂದೇ ವಾರದಲ್ಲಿ ಬಂದಿದ್ರೆ ಹುಷಾರಾಗಿರಿ. ರಿಯಲ್ ಕಸ್ಟಮರ್ಸ್ ನಿಧಾನವಾಗಿ ರಿವ್ಯೂ ಅನ್ನ ಹಾಕ್ತಾರೆ. ಒಂದೇ ಸಲ ಮಳೆ ಬಂದ ಹಾಗೆ ರಿವ್ಯೂ ಬಂದ್ರೆ ಅದು ಪೇಯ್ಡ್ ಪ್ರಮೋಷನ್ ಆಗಿರುತ್ತೆ. ಇನ್ನು ಎರಡನೇದಾಗಿ ಲ್ಯಾಂಗ್ವೇಜ್ ಹಾಗೆ ಪ್ಯಾಟರ್ನ್ ಅನ್ನ ಚೆಕ್ ಮಾಡಿ. ಫೇಕ್ ರಿವ್ಯೂಗಳು ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿರುತ್ತೆ. ವಾವ್, ಅಮೇಜಿಂಗ್, ಬೆಸ್ಟ್ ಪ್ರಾಡಕ್ಟ್, ಮಸ್ಟ್ ಬೈ, ಇಷ್ಟೇ ಇರುತ್ತೆ. ಅದೇ ಒರಿಜಿನಲ್ ಕಸ್ಟಮರ್ ಆದ್ರೆ ಬ್ಯಾಟ್ರಿ ಪರವಾಗಿಲ್ಲ, ಕ್ಯಾಮ್ರಾ ಸುಮಾರಿದೆ, ಹೀಗೆ ಕಂಪ್ಲೀಟ್ ರಿವ್ಯೂ ಅನ್ನ ಬರೆದಿರ್ತಾರೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತಾರೆ, ಡೀಟೇಲ್ ಆಗಿ ಬರೆದಿರ್ತಾರೆ. ಇನ್ನೊಂದು ವಿಷಯ, ಒಂದೇ ತರಹದ ಇಂಗ್ಲಿಷ್ ಪದಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅದು ಬಾಟ್ಸ್ ಕೆಲಸ ಆಗಿರುತ್ತೆ. ಇನ್ನು ಮೂರನೇದಾಗಿ ಪ್ರೊಫೈಲ್ ಅನ್ನ ಚೆಕ್ ಮಾಡಿ. ರಿವ್ಯೂ ಬರೆದವರ ಹೆಸರು ಮೇಲೆ ಕ್ಲಿಕ್ ಮಾಡಿ ನೋಡಿ, ಆ ವ್ಯಕ್ತಿ ಬರೀ ಒಂದೇ ಕಂಪನಿಯ ಪ್ರಾಡಕ್ಟ್ ಗಳಿಗೆ 5 ಸ್ಟಾರ್ ಅನ್ನ ಕೊಟ್ಟಿದ್ರೆ ಅಥವಾ ಜಗತ್ತಿನ ಎಲ್ಲಾ ಪ್ರಾಡಕ್ಟ್ಗೂ 5 ಸ್ಟಾರ್ ಕೊಡ್ತಾ ಇದ್ರೆ ಅವನು ಫೇಕ್ ಆಗಿರ್ತಾನೆ. ಒಬ್ಬ ಜೆನ್ಯೂನ್ ಮನುಷ್ಯನಿಗೆ ಎಲ್ಲ ಇಷ್ಟ ಆಗೋದಕ್ಕೆ ಚಾನ್ಸ್ ಇಲ್ಲ. ಪಾಯಿಂಟ್ ನಂಬರ್ 4, ಫೋಟೋ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಫೋಟೋ ಅಥವಾ ವಿಡಿಯೋ ಹಾಕಿ ರಿವ್ಯೂ ಮಾಡೋರು ಜೆನ್ಯೂನ್ ಕಸ್ಟಮರ್ ಆಗಿರ್ತಾರೆ. ಯಾಕಂತಂದ್ರೆ ಪ್ರಾಡಕ್ಟ್ ಅವರ ಕೈಗೆ ಸಿಕ್ಕಿರುತ್ತೆ. ಆದ್ರೆ ಈಗ ಇಲ್ಲೂ ಕೂಡ ಮೋಸ ನಡೀತಾ ಇದೆ. ಸೊ ಇದೊಂದೇ ನಂಬಿ ಮೋಸ ಹೋಗ್ಬೇಡಿ ಸ್ನೇಹಿತರೆ, ಡಿಟೇಲ್ ಆಗಿ ನೋಡ್ತಾ ಹೋಗಿ. ಸ್ನೇಹಿತರೆ, ನಮ್ಮ ಕಣ್ ತಪ್ಪಿಸಬಹುದು, ಆದ್ರೆ ಟೆಕ್ನಾಲಜಿ ಕಣ್ಣನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಫೇಕ್ ರಿವ್ಯೂ ಕಂಡು ಹಿಡಿಯೋದಕ್ಕೆ ಆನ್ಲೈನ್ ಅಲ್ಲಿ ಸೂಪರ್ ಟೂಲ್ಸ್ ಇದೆ, ಅದ್ರ ಬಗ್ಗೆ ನೋಡೋಣ. ನಾನು ಪರ್ಸನಲ್ ಆಗಿ ಬಳಸುವಂತ 2 ವೆಬ್ಸೈಟ್ ಬಗ್ಗೆ ಇಲ್ಲಿ ಹೇಳ್ತೀನಿ. ಸೊ ಮೊದಲನೇದಾಗಿ ಫೇಕ್ ಸ್ಪಾಟ್, ಇದು ತುಂಬಾ ಫೇಮಸ್. ನೀವು ಅಮೆಜಾನ್ ಪ್ರಾಡಕ್ಟ್ ಅನ್ನ ಲಿಂಕ್ ಕಾಪಿ ಮಾಡಿ ಫೇಕ್ ಸ್ಪಾಟ್ ವೆಬ್ಸೈಟ್ ಅಲ್ಲಿ ಪೇಸ್ಟ್ ಮಾಡಿ. ಇದರಲ್ಲಿ ನಿಮಗೆ ಆ ಪ್ರಾಡಕ್ಟ್ ಗೆ A ಇಂದ F ಗ್ರೇಡ್ ಕೊಡುತ್ತೆ. ಅಂದ್ರೆ A ಅಂದ್ರೆ ನಂಬಬಹುದು, F ಅಂತಂದ್ರೆ ಫುಲ್ ಫೇಕ್ ಅಂತ. ಅಮೆಜಾನ್ ನಲ್ಲಿ 4.5 ಸ್ಟಾರ್ ಇದ್ರೂ ಕೂಡ ಫೇಕ್ ಸ್ಪಾಟ್ ಅಲ್ಲಿ ಕೇವಲ 1 ಸ್ಟಾರ್ ಇರೋ
ಎಷ್ಟೋ ಪ್ರಾಡಕ್ಟ್ ಅನ್ನ ನಾನೇ ನೋಡಿದ್ದೀನಿ. ಇನ್ನು ಎರಡನೇದಾಗಿ ರಿವ್ಯೂ ಮೆಟಾ, ಇದು ಕೂಡ ಸೇಮ್ ಹಾಗೆ ಕೆಲಸ ಮಾಡುತ್ತೆ. ಇದು ಅನುಮಾನಾಸ್ಪದ ರಿವ್ಯೂಗಳನ್ನ ಡಿಲೀಟ್ ಮಾಡಿ ಅಸಲಿ ರೇಟಿಂಗ್ ಏನಿರಬಹುದು ಅನ್ನುವಂಥ ಒಂದು ಅಂದಾಜನ್ನ ಮಾಡಿ ಹೇಳುತ್ತೆ. ಶಾಪಿಂಗ್ ಮಾಡೋ ಮುಂಚೆ ಈ ಎರಡು ಸೈಟ್ ಅಲ್ಲಿ ಚೆಕ್ ಮಾಡೋಕೆ ಕೇವಲ 2 ನಿಮಿಷ ಬೇಕಷ್ಟೇ ಸ್ನೇಹಿತರೆ. ನಾವು ಎಷ್ಟೋ ಸಾವಿರ ಕೊಟ್ಟು ಖರೀದಿ ಮಾಡ್ತೀವಿ, ಅದು ವೇಸ್ಟ್ ಆಗಬಾರ್ದು. ಸೊ ಹಾಗಾಗಿ ಈ ಟೂಲ್ನ ನೀವು ಟ್ರೈ ಮಾಡಬಹುದು. ನನ್ನ ಫೇವ್ರೆಟ್ ಟ್ರಿಕ್ ಇನ್ನೊಂದಿದೆ, ನೀವು ಯಾವತ್ತೂ 5 ಸ್ಟಾರ್ ರಿವ್ಯೂ ಅನ್ನ ಓದಬೇಡಿ, ನೇರವಾಗಿ 3 ಸ್ಟಾರ್ ಅಥವಾ 2 ಸ್ಟಾರ್ ರಿವ್ಯೂ ಅನ್ನ ಓದಿ. ಯಾಕೆ ಗೊತ್ತಾ, 5 ಸ್ಟಾರ್ ರಿವ್ಯೂ ಕೊಟ್ಟವನು ಫ್ಯಾನ್ ಅಥವಾ ಏಜೆಂಟ್ ಆಗಿರ್ಬೋದು, 1 ಸ್ಟಾರ್ ಕೊಟ್ಟವನು ಪ್ರಾಡಕ್ಟ್ ಸಿಕ್ಕಿಲ್ಲ ಅಂತಲೋ ಅಥವಾ ಡೆಲಿವರಿ ಲೇಟ್ ಆಯ್ತಂತಲೋ ಕೋಪದಲ್ಲಿ ಬೈದಿರ್ತಾನೆ. ಆದ್ರೆ ಈ 3 ಸ್ಟಾರ್ ಕೊಡೋರು ಇದಾರಲ್ಲ, ಇವರು ಬುದ್ಧಿವಂತರಾಗಿರ್ತಾರೆ. ಇವರು ಪ್ರಾಡಕ್ಟ್ ನ ಪ್ಲಸ್ ಪಾಯಿಂಟ್ ಅಥವಾ ಮೈನಸ್ ಪಾಯಿಂಟ್ ಎರಡನ್ನ ಕೂಡ ಬರೆದಿರ್ತಾರೆ. ಸೌಂಡ್ ಚೆನ್ನಾಗಿದೆ ಆದ್ರೆ ಕಿವಿಗೆ ಹಾಕೊಂಡ್ರೆ ನೋವು ಬರುತ್ತೆ. ಇಂತಹ ಸತ್ಯಗಳು ನಿಮಗೆ ಸಿಗೋದು 3 ಸ್ಟಾರ್ ರಿವ್ಯೂಗಳಲ್ಲಿ ಮಾತ್ರ. ಸೊ ಹಾಗಾಗಿ 3 ಸ್ಟಾರ್ ರಿವ್ಯೂ ಅನ್ನ ಕೂಡ ಚೆಕ್ ಮಾಡಿ. ಇನ್ನೊಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ ಎಚ್ಚರಿಕೆಯನ್ನ ನಾನು ಕೊಡ್ತೀನಿ. ಸೊ ನೀವು ಪ್ರಾಡಕ್ಟ್ ಆರ್ಡರ್ ಮಾಡ್ತೀರಾ, ಬಾಕ್ಸ್ ಓಪನ್ ಮಾಡಿದ್ರೆ ಒಳಗಡೆ ಒಂದು ಸಣ್ಣ ಕಾರ್ಡ್ ಇರುತ್ತೆ, ಗಿವ್ ಅಸ್ 5 ಸ್ಟಾರ್ ರೇಟಿಂಗ್ ಅಂಡ್ ಗೆಟ್ 50 rupees ಪೇಟಿಎಂ ಕ್ಯಾಶ್ ಬ್ಯಾಕ್ ಅಂತ. 50 ಅಥವಾ 100 ರೂಪಾಯಿಗೆ ಆಸೆ ಬಿದ್ದು ದಯವಿಟ್ಟು ಸುಳ್ಳು ರಿವ್ಯೂ ಅನ್ನ ಬರಿಬೇಡಿ. ಇವತ್ತು ನೀವು ಆ 100 ರೂಪಾಯಿಗೆ ಆಸೆ ಪಡ್ತೀರಾ, ನಾಳೆ ಬೇರೊಬ್ರು ನಿಮ್ಮ ರಿವ್ಯೂ ನೋಡಿ 1000 ರೂಪಾಯಿಯನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದು ಚೈನ್ ಲಿಂಕ್ ಇದ್ದ ಹಾಗೆ, ಪಾಲಿಸಿ ಪ್ರಕಾರ ಇದು ಇಲ್ಲಿಗಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಾಳೆ ದಿನ ನೀವು ಕೂಡ ಆ ಒಂದು ರೇಟಿಂಗ್ ಅನ್ನ ಚೆಕ್ ಮಾಡ್ಕೊಂಡು ಬೈ ಮಾಡಿರ್ತೀರಾ, ಅದೇ 500 ರೂಪಾಯಿ 100 ರೂಪಾಯಿ ಬೇರೆ ಯಾರೋ ಕಮೆಂಟ್ ಅನ್ನ ಹಾಕೊಂಡಿರ್ಬೋದು. ಸೊ ಹಾಗಾಗಿ ಇದರಲ್ಲಿ ಹುಷಾರಾಗಿರಿ. ಇದೊಂದು ಇತ್ತೀಚೆಗೆ ಆಗುವಂತ ಸ್ಕ್ಯಾಮ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಕನ್ಕ್ಲೂಷನ್ ಬರೋದಾದ್ರೆ, ಆನ್ಲೈನ್ ಶಾಪಿಂಗ್ ಮಾಡೋದು ತಪ್ಪಲ್ಲ, ಆದ್ರೆ ಕಣ್ ಮುಚ್ಕೊಂಡು ಆಡ್ ಟು ಕಾರ್ಟ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಡೇಟ್ಸ್ ಚೆಕ್ ಮಾಡಿ, ಮೊದಲನೇದಾಗಿ ಪ್ರೊಫೈಲ್ ನೋಡಿ, ಹಾಗೆ ಫೇಕ್ ಸ್ಪಾಟ್ ಆಗಿರ್ಬೋದು, ನಾನು ಏನು ಟೂಲ್ಸ್ ಹೇಳಿದೆ ಅದನ್ನ ಚೆಕ್ ಮಾಡಿ. ಮುಖ್ಯವಾಗಿ 3 ಸ್ಟಾರ್ ರಿವ್ಯೂ ಅನ್ನ ಓದಿ. ನಾವು ಹೇಳಿದಂತ ಈ ಟ್ರಿಕ್ಸ್ ಅನ್ನ ಬಳಸಿ ನೋಡಿ, ಖಂಡಿತ ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗುತ್ತೆ. ನೀವು ಯಾವಾಗಾದ್ರೂ ರಿವ್ಯೂ ನೋಡಿ ಮೋಸ ಹೋಗಿದ್ದೀರಾ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಯಾಕಂತಂದ್ರೆ ಸಾಕಷ್ಟು ಜನ ಮೋಸ ಹೋಗಿರ್ತೀರಾ ಅಥವಾ ನಿಮಗೆ ಪ್ರಾಡಕ್ಟ್ ಮನೆಗೆ ಬಂದಾಗ ಡಿಸಪಾಯಿಂಟ್ಮೆಂಟ್ ಆಗೇ ಆಗಿರುತ್ತೆ. ಸೊ ಹಾಗಾಗಿ ಅಂಥ ಒಂದು ಸಿಚುವೇಶನ್ಗಳಾಗಿದ್ರೆ ಖಂಡಿತ ಇದ್ರಲ್ಲಿ ತಿಳಿಸ್ಬೋದು. ಅದೇ ರೀತಿ ನೀವೇನಾದ್ರೂ ಟ್ರಿಕ್ಸ್ ಗಳನ್ನ ಫಾಲೋ ಮಾಡ್ತೀರಾ ಅಂತಂದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದಷ್ಟು ಜನರಿಗೆ ಆ ಇನ್ಫಾರ್ಮೇಶನ್ ಸಿಕ್ಕದಂಗಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.